ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಗುರು ದರುಶನ ಜನ್ಮ ಪಾವನ, ಗುರು ದರುಶನ ಜನ್ಮ ಪಾವನ, ಗುರು ದರುಶನ. ಅರ್ಥಪೂರ್ಣವಾಗಿ ಜರುಗಿದ ಗುರು ಪೂರ್ಣಿಮಾ ಕಾರ್ಯಕ್ರಮ ಸವದತ್ತಿ ತಾಲೂಕಿನ ರುದ್ರಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ಈ ವರ್ಷವೂ ಕೂಡ ಗುರು ಪೂರ್ಣಿಮಾ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಅಕ್ಕಪಕ್ಕದ ಊರು ಗ್ರಾಮಗಳಿಂದ ಹಲವಾರು ಭಕ್ತಾದಿಗಳು ಆಗಮಿಸಿ ಬ್ರಹ್ಮಾನಂದ ಗುರುಗಳಿಗೆ ತಮ್ಮ ಭಕ್ತಿ ಭಾವವನ್ನು ಸಮರ್ಪಿಸಿ ಗುರುಗಳ ಆಶೀರ್ವಾದವನ್ನು ಪಡೆದರು. ಈ ಸಂದರ್ಭದಲ್ಲಿ ಭಕ್ತರನ್ನು ಉದ್ದೇಶಿಸಿ ಬ್ರಹ್ಮಾನಂದ ಗುರುಗಳು ಸಕಲ ಅಂತಃಕರುಣೆ ಪ್ರತಿಯೊಂದು ಜೀವಿ ಮೇಲೆ ಇರಲಿ ಅಂತ ಗುರುವಿನ ನಾಮ ಹಲವಾರು ಹರಮುನಿದರೆ ಗುರು ಕಾಯುವ, ನಂಬಿದ ಭಕ್ತನನ್ನು ಗುರು ಕಾಯುತ್ತಾನೆ ಎಂದು ಮಾತನಾಡಿದರು. ಮುಕ್ತಿ ಸಾಧನ ಗುರು ಗಾಯನ, ಮುಕ್ತಿ ಸಾಧನ ಗುರು ದರುಶನ ಜನ್ಮ ಪಾವನ, ಗುರು ದರುಶನ ಜನ್ಮ ಪಾವನ. ಗುರುವಿನ ಸೇವೆ ಗಂಗಾ ಸ್ನಾನ, ಗುರುವಿನ ಸೇವೆ ಗಂಗಾ ಸ್ನಾನ, ಗುರುವಿನ ಮಂತ್ರ ಅಮೃತ ಪಾನ, ಗುರುವಿನ ಮಂತ್ರ ಅಮೃತ ಪಾನ, ಗುರುವಿನ ಸಿದ್ಧಲಿಂಗನ ತತ್ಸ್ವರೂಪಗಳೇ ಆದ ಸದ್ಗುರು ತತ್ವ ಗುರುಬಸಯ್ಯವರ ಎಲ್ಲವನ್ನು ಮಸ್ತಕದಲ್ಲಿ ಇರಿಸಿಕೊಂಡು ಜಗನ್ಮಾತೆಯ ಪಾದಾರವಿಂದಗಳಿಗೆ ನಿಮ್ಮಿನಿಂದ ಗುರುಪೂರ್ಣಿಮೆಯ ದಿನವನ್ನ ಗುರುವಿನ ಅಂತಃಕರಣವು ಸಕಲ ಜೀವರಾಶಿಗಳೆಲ್ಲರ ಮೇಲೆ ಇರಲಿ ಅಂತ ಬಯಸುತ್ತಿರುವ ಆ ಸದ್ಗುರುವನ್ನ ನೆನೆಯುವುದೇ ಈ ಗುರುಪೂರ್ಣಿಮೆಯ ಮುಖ್ಯ ಉದ್ದೇಶ. ಅಂತ ಗುರುವಿನ ಅನಂತ ನಾಮಗಳನ್ನ, ಅನಂತ ಸ್ವರೂಪಗಳನ್ನ ಅವುಗಳನ್ನು ತಿಳಿದು ಜಗಕ್ಕೆ ಅದನ್ನು ಬಿತ್ತರಿಸುತ್ತಾ ಸರ್ವರಿಗೂ ಸುಖವನ್ನು ನೀಯಲಿ ಸದ್ಗುರುನಾಥ ಅಂತ ಹೇಳುತ್ತಾ ಸರ್ವರಿಗೂ ಮಂಗಳವನ್ನು ನೀಯಲಿ ಸಿದ್ಧಲಿಂಗಪ್ಪಾಜಿಯವರ ಪಾದದಿಂದ 14 ಲೋಕಗಳಲ್ಲಿರುವ ದೇವಾನುದೇವತೆಗಳು ಸಹ ಅವನ ಅವಿಭಾವನೆಗಳನ್ನು ನೆನೆದು ಪುನೀತರಾಗಿರುತ್ತಾರೆ. ಅಂತ ದಿವ್ಯ ಚೇತನವನ್ನ ಈ ದಿನ ಗುರು ಪೂರ್ಣಿಮೆಯ ಈ ಕಲಿಯುಗ ಹುಣ್ಣಿಮೆ ಅನ್ನುವಂತ ಈ ದಿನವನ್ನ ಗುರು ಪೂರ್ಣಿಮೆಯನ್ನಾಗಿ ಮಾರ್ಪಡಿಸಿಕೊಂಡು ಸದಾ ಶಿಷ್ಯವೃಂದ ಭಕ್ತ ಮಂಡಳಿ ಇದನ್ನ ನೆನೆಯುತ್ತಾ ಎಂದು ನೆನೆದು ತಮ್ಮ ಜನ್ಮವನ್ನು ಪಾವನಗೊಳಿಸಿಕೊಳ್ಳುವುದೇ ಈ ದಿನದ ಮುಖ್ಯ ಉದ್ದೇಶ. ಸರ್ವರಿಗೂ ಸುಖವಾಗಲಿ. ಮುಕ್ತಿ ಸಾಧನ ಗುರು ಗಾಯನ, ಮುಕ್ತಿ ಸಾಧನ ಗುರು ದರುಶನ ಜನ್ಮ